ನಮಸ್ತೆ ವೀಕ್ಷಕರೇ, ಬಾಡದ ಹೂ ಭಾಗ 14 ಮುಂದುವರೆದ ಭಾಗ. ಪ್ರದೀಪನ ಗಾಯ ಬಹಳ ನಿಧಾನವಾಗಿ ವಾಸಿಯಾಗುತ್ತಿತ್ತು. ನೋವು ಕೂಡ ಇನ್ನೂ ಪೂರ್ತಿಯಾಗಿ ಕಡಿಮೆಯಾಗಿರಲಿಲ್ಲ. ಮೊದಲಿಗೆ ದಿನಕ್ಕೊಮ್ಮೆ ಆಸ್ಪತ್ರೆಗೆ ಹೋಗಿ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಿಸುತ್ತಿದ್ದವರು ಈಗೀಗ 2-3 ದಿನಕ್ಕೊಮ್ಮೆ ಆಸ್ಪತ್ರೆಗೆ ಹೋಗಿ ಬರುತ್ತಿದ್ದರು. ಪ್ರದೀಪ ಮತ್ತು ಹಾಸಿನಿ ತಮ್ಮ ವಾಸ್ತವ್ಯವನ್ನು ಕೃಷ್ಣಮೂರ್ತಿಯವರ ಮನೆಗೆ ವರ್ಗಾಯಿಸಿದರು. ಹಾಸಿನಿ ತನ್ನ ಹೊಲಿಗೆಯ ಕೆಲಸವನ್ನು ಮುಂದುವರೆಸಿದಳು. ಹಾಸಿನಿ, ಒಂದೆರಡು ಬಟ್ಟೆ ಹೊಲಿಯೋದಕ್ಕೆ ಕೊಟ್ಟಿದ್ದನ್ನು ವಾಪಸ್ಸು ಕೊಡೋದಿದೆ, ಅದನ್ನು ಕೊಟ್ಟು ಬರ್ತೀನಿ, ಆಮೇಲೆ ಆಸ್ಪತ್ರೆಗೆ ಹೋಗಿ ಬರೋಣ, ಆಯ್ತಾ? ಪ್ರದೀಪ, ಗಾಯ ಎಲ್ಲ ವಾಸಿಯಾಗಿದೆ ಅಲ್ವಾ ಹಾಸಿನಿ? ಇನ್ನು ಯಾಕೆ ಈ ಆಸ್ಪತ್ರೆ? ಸುಮ್ಮನೆ ಹಣ ಖರ್ಚು. ಆಸ್ಪತ್ರೆ ಏನು ಬೇಡ, ನಾನು ಎಲ್ಲಿಗೂ ಬರಲ್ಲ. ಹಾಸಿನಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಈಗ ನಿಮ್ಮ ಕಾಲು ತುಂಬ ವಾಸಿಯಾಗಿದೆ ತಾನೆ? ಇನ್ನು ಸ್ವಲ್ಪ ದಿನಕ್ಕೆ ನಿಮ್ಮ ಕಾಲಿನ ಗಾಯ ಎಲ್ಲ ಪೂರ್ತಿಯಾಗಿ ವಾಸಿಯಾಗುತ್ತೆ. ಮತ್ತೆ ಯಾಕೆ ಆಸ್ಪತ್ರೆಗೆ ಬರಲ್ಲ ಅಂತಿದ್ದೀರಾ? ಪ್ರದೀಪ, ನನ್ನ ಕಾಲಿನ ಗಾಯ ಎಷ್ಟೇ ವಾಸಿಯಾದರೂ ನನಗೆ ಮೊದಲಿನ ಹಾಗೆ ನನ್ನ ಕಾಲು ಬರಲ್ಲ ಅಲ್ವಾ? ನನಗೆ ಮೊದಲಿನ ಹಾಗೆ ನಡೆಯೋಕ್ಕೆ ಆಗಲ್ಲ ಅಲ್ವಾ? ನಾನು ಮೊದಲಿನ ಹಾಗೆ ಕೆಲಸಕ್ಕೆ ಹೋಗೋಕ್ಕೆ ಆಗಲ್ಲ ಅಲ್ವಾ? ಅಥವಾ ನನಗೆ ಇಷ್ಟ ಬಂದ ಕಡೆ ಹೋಗೋಕ್ಕೆ ಆಗಲ್ಲ ಅಲ್ವಾ? ಮತ್ತು ಈ ಔಷಧಿಗಳಿಂದ ಏನು ಪ್ರಯೋಜನ ಹಾಸಿನಿ? ಸುಮ್ಮನೆ ದುಡ್ಡು ದಂಡ ಅಷ್ಟೇ. ಆ ಹಣವನ್ನು ಬೇರೆ ಯಾವುದಕ್ಕಾದರೂ ಬೇಕಾದರೆ ಉಪಯೋಗ ಮಾಡು. ಹಾಸಿನಿ, ನಿಮ್ಮ ಕಾಲು ವಾಸಿಯಾದ ಮೇಲೆ ನಿಮಗೆ ಕೃತಕ ಕಾಲು ಜೋಡಿಸಿದರೆ ನಡೆಯಬಹುದು ಅಂತ ಡಾಕ್ಟರ್ ಹೇಳಿದ್ದಾರಲ್ಲ, ಮತ್ತ್ಯಾಕೆ ಚಿಂತೆ ಮಾಡ್ತಿದ್ದೀರಾ? ಯಾಕೆ ನಿಮಗೆ ಕಾಲು ಬರಲ್ಲ, ನಡೆಯೋಕೆ ಆಗಲ್ಲ ಅಂತ ನೀವೇ ಅಂದ್ಕೊತಿದ್ದೀರಾ? ಪ್ರದೀಪ, ಸುಮ್ಮನೆ ಆಲೋಚನೆ ಇಲ್ಲದೆ ಏನೂ ಮಾತನಾಡಬೇಡ ಹಾಸಿನಿ. ಕೃತಕ ಕಾಲು ಜೋಡಿಸೋದಕ್ಕೆ ತುಂಬ ಹಣ ಖರ್ಚಾಗುತ್ತೆ ಅಂತ ಡಾಕ್ಟರ್ ಹೇಳಿಲ್ವಾ? ಆ ಹಣಕ್ಕೆ ಏನು ಮಾಡೋದು? ಹಾಸಿನಿ, ಅದಕ್ಕೆ ಅಪ್ಪ ಏನಾದರೂ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ ರೀ. ಪ್ರದೀಪ, ಮಾವ ಹೇಗೆ ವ್ಯವಸ್ಥೆ ಮಾಡ್ತಾರೆ ಹಾಸಿನಿ? ನೀನೇ ಸ್ವಲ್ಪ ಯೋಚನೆ ಮಾಡು. ನನಗೆ ತಿಳಿದಿರೋ ಮಟ್ಟಿಗೆ ಮಾವನ ಹತ್ತಿರ ಉಳಿತಾಯ ಅಂತ ಏನೂ ಇರಲ್ಲ, ಇದ್ದರೂ ಸ್ವಲ್ಪ ಇರಬಹುದು. ಹಾಗಾಗಿ ಈಗ ಅವರು ಹಣಕ್ಕೆ ಬೇರೆ ಎಲ್ಲಾದರೂ ಸಾಲ ಮಾಡಬೇಕಷ್ಟೆ. ಇನ್ನು ಈ ವಯಸ್ಸಿನಲ್ಲಿ ಅವರು ನಮಗೋಸ್ಕರ ಸಾಲ ಮಾಡೋದು ಬೇಕಾ? ಅದಲ್ಲದೆ ಮೊದಲೇ ಮಾವನ ಮನೆಯಲ್ಲಿ ಅವರಿಗೆ ಭಾರ ಆಗಿರೋಕೆ ನನಗೆ ಇಷ್ಟ ಇಲ್ಲ. ಅಂಥದ್ರಲ್ಲಿ ಅವರು ಸಾಲ ಮಾಡಿ ತೊಂದರೆ ತಗೊಂಡು ನನಗೆ ಕಾಲು ಭರಿಸಬೇಕಾ? ವಯಸ್ಸಾದ ಕಾಲದಲ್ಲಿ ಅವರ ಜವಾಬ್ದಾರಿ ಹೊರಬೇಕಾದ ನಾನೇ ಅವರಿಗೆ ಭಾರ ಆಗಿ ಕೂತರೆ ಏನು ಚೆನ್ನಾಗಿರುತ್ತೆ? ನೀನೇ ಹೇಳು ಹಾಸಿನಿ. ಹಾಸಿನಿ, ನೀವು ಹೇಳ್ತಿರೋದು ಸರಿ ಇದೆ. ಅಪ್ಪ ಅಮ್ಮನಿಗೆ ಭಾರ ಆಗಿರೋಕ್ಕೆ ನನಗೂ ಇಷ್ಟ ಇಲ್ಲ. ಆದರೆ ನಿಮಗೆ ಕಾಲು ಬರಬೇಕು ಅನ್ನೋದು ನನಗೂ ಆಸೆ ರೀ. ನೋಡೋಣ, ನಾನು ಏನಾದರೂ ಯೋಚನೆ ಮಾಡ್ತೀನಿ. ನಾವು ಮೊದಲು ಆಸ್ಪತ್ರೆಗೆ ಹೋಗಿ ಬರೋಣ, ಆಮೇಲೆ ಮಾತಾಡೋಣ. ನೀವು ಯೋಚನೆ ಮಾಡಬೇಡಿ. ಕೃಷ್ಣಮೂರ್ತಿಯವರು ಬ್ಯಾಂಕ್ ಕಡೆ ಹೊರಟಿದ್ದರು. ಅದಕ್ಕೆ ಬೇಕಾದ ದಾಖಲೆಗಳನ್ನು ಪರಿಶೀಲಿಸುತ್ತಿದ್ದರು. ಹಾಸಿನಿ, ಅಪ್ಪ ಏನಿದೆಲ್ಲ? ಏನು ಹುಡುಕ್ತಿದ್ದೀರಾ ನೀವು? ಕೃಷ್ಣಮೂರ್ತಿ, ನಾನು ಬ್ಯಾಂಕ್ ಕಡೆ ಹೊರಟಿದ್ದೇನಮ್ಮ, ಅದಕ್ಕೆ ಎಲ್ಲ ಪತ್ರಗಳನ್ನು ಬೇಕು, ಹುಡುಕ್ತಾ ಇದ್ದೆ. ಹಾಸಿನಿ, ಈಗ ಯಾಕಪ್ಪ ಬ್ಯಾಂಕ್ಗೆ ಹೋಗೋದು? ಕೃಷ್ಣಮೂರ್ತಿ, ಏನಿಲ್ಲ ಹಾಸಿನಿ, ಸ್ವಲ್ಪ ಲೋನ್ಗೆ ಅರ್ಜಿ ಹಾಕೋಣ ಅಂತ ಇದ್ದೀನಿ. ಪ್ರದೀಪನಿಗೆ ಕೃತಕ ಕಾಲು ಜೋಡಿಸೋಕೆ ಹಣ ಬೇಕಲ್ವಾ? ಅದಕ್ಕೆ ಬೇರೆ ಯಾರಿಂದನೋ ಸಾಲ ಮಾಡೋ ಬದಲು ಬ್ಯಾಂಕ್ನಿಂದ ಲೋನ್ ತೆಗೆದ್ರೆ ಆದೀತು ಅನ್ನೋದು ನನ್ನ ಭಾವನೆ. ಆಮೇಲೆ ನಿಧಾನಕ್ಕೆ ಕಂತಿನ ಪ್ರಕಾರ ಕಟ್ಟಿದರೆ ಆಯಿತು. ಹಾಸಿನಿ, ಅವರಿಗೆ ಕಾಲು ಜೋಡಿಸೋಕೆ ನೀವು ಬ್ಯಾಂಕ್ ಲೋನ್ ಮಾಡೋದು ಬೇಡ ಅಪ್ಪ. 1 ನಿಮಿಷ ಇರಿ, ಬಂದೆ ಎಂದು ಒಳ ಹೋದವಳು ನಿಮಿಷಗಳ ನಂತರ ಅವಳ ಒಡವೆಗಳೊಂದಿಗೆ ಬಂದಳು. ಮಗಳ ಕೈಯಲ್ಲಿ ಒಡವೆಗಳನ್ನು ನೋಡಿದವರಿಗೆ ಆಶ್ಚರ್ಯ. ಕೃಷ್ಣಮೂರ್ತಿ, ಇದ್ಯಾಕಮ್ಮ ತಂದೆ? ಹಾಸಿನಿ, ಅಪ್ಪ, ಇದನ್ನೆಲ್ಲ ಅಡ ಇಟ್ಟು ಹಣ ಹೊಂದಿಸೋಣ ಅಪ್ಪ. ಬ್ಯಾಂಕ್ ಲೋನ್ ಅಂದರೆ ಸುಮ್ಮನೆ ಆಗುತ್ತಾ? ಅವರು ಹಾಕೋ ಬಡ್ಡಿಗೆ ನಾವು ಜೀವನ ಪೂರ್ತಿ ದುಡಿದರೂ ಅದನ್ನು ತೀರಿಸೋಕ್ಕಾಗಲ್ಲ. ಅದಲ್ಲದೆ ಈ ಒಡವೆ ಮನೆಯಲ್ಲಿರೋ ಬದಲು ಈ ರೀತಿಯಾದರೂ ಸಹಾಯ ಆದರೆ ಒಳ್ಳೆಯದು ಅಲ್ವೇನಪ್ಪ? ಪ್ರದೀಪ, ಮಾವ, ಹಾಸಿನಿ ಹೇಳ್ತಿರೋದು ಸರಿ ಇದೆ. ಬ್ಯಾಂಕ್ ಲೋನ್ ಬೇಡ. ಹಾಸಿನಿ ಒಡವೆಗಳನ್ನು ಅಡ ಇಟ್ಟು ಹಣ ತಗೊಂಡು ಬನ್ನಿ ಪ್ಲೀಸ್ ಮಾವ. ಕೃಷ್ಣಮೂರ್ತಿ, ಸರಿಯಪ್ಪ, ನೀವಿಬ್ಬರು ಇಷ್ಟು ಹೇಳಿದ ಮೇಲೆ ನಾನು ಹಾಗೆ ಮಾಡ್ತೀನಿ. ಹಾಸಿನಿ, ಅಪ್ಪ, ಈ ಒಡವೆ ಈಗಲೇ ತಗೊಂಡು ಹೋಗಿ ಅಡ ಇಡೋದು ಬೇಡ. ಹೇಗೋ ಅವರ ಕಾಲು ವಾಸಿ ಆಗ್ತಿದೆ ಅಷ್ಟೇ. ಡಾಕ್ಟರ್ ಕೂಡ ಅವರ ಕಾಲು ಪೂರ್ತಿಯಾಗಿ ವಾಸಿಯಾದ ಮೇಲೆ ಅವರಿಗೆ ಕಾಲು ಜೋಡಿಸೋದು ಅಂತ ಹೇಳಿದ್ದಾರೆ. ಹಾಗಾಗಿ ಡಾಕ್ಟರ್ ಯಾವಾಗ ಹೇಳ್ತಾರೋ ಆಗ ನಾವು ಒಡವೆ ಇಟ್ಟು ಹಣ ತಂದರೆ ಸಾಕು ಅನಿಸುತ್ತೆ. ಕೃಷ್ಣಮೂರ್ತಿ, ಸರಿಯಮ್ಮ, ಹಾಗೇ ಆಗಲಿ. ಪ್ರದೀಪ ಮತ್ತು ಹಾಸಿನಿ ಆಸ್ಪತ್ರೆಗೆ ಹೋಗಿ ಬಂದರು. ಉಷಾ, ಡಾಕ್ಟರ್ ಏನು ಹೇಳಿದರು ಹಾಸಿನಿ? ಹಾಸಿನಿ, ಇನ್ನು ಸ್ವಲ್ಪ ದಿನದಲ್ಲಿ ಇವರ ಕಾಲು ಸಂಪೂರ್ಣವಾಗಿ ವಾಸಿಯಾಗುತ್ತಂತೆ ಅಮ್ಮ. ಆಮೇಲೆ ಇವರಿಗೆ ಕಾಲು ಜೋಡಿಸೋ ಬಗ್ಗೆ ತಿಳಿಸ್ತೀನಿ ಅಂದರು.
ಆದರೆ ತನಗೆ ಕಾಲು ಜೋಡಿಸುವುದು ಪ್ರದೀಪನಿಗೆ ಸಹಮತವಿರಲಿಲ್ಲ. ಹಾಗಂತ ಕಾಲಿಲ್ಲದೆ ಕುಂಟನಾಗಿ ಬದುಕೋದು ಕಷ್ಟ. ಇವನ ಪರಿಚಯದವರಿಗೆ ಇಬ್ಬರಿಗೆ ಕಾಲು ಜೋಡಿಸಿದ ಮೇಲೆ ಅವರು ನಡೆಯಲು ಕಷ್ಟಪಡುವುದನ್ನು ಪ್ರದೀಪ ಕಂಡಿದ್ದನು. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕಾಲು ಜೋಡಿಸಿದ ನಂತರ ತನಗೆ ಸರಿಯಾಗದಿದ್ದರೆ ಅಥವಾ ತನ್ನ ಕಾಲಿಗೆ ಅದು ಸರಿ ಹೋಗದಿದ್ದರೆ ಎಂಬ ಚಿಂತೆ ಅವನನ್ನು ಕಾಡುತ್ತಲೇ ಇತ್ತು. ಸುಮ್ಮನೆ ಒಡವೆ ಅಡ ಇಟ್ಟು ನನ್ನ ಮೇಲೆ ಹಣ ಸುರಿಯುವ ಬದಲು ಆದ ಅಪಘಾತದಲ್ಲಿ ನಾನೇ ಸತ್ತು ಹೋಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಒಂದು ವೇಳೆ ನಾನು ಇಲ್ಲದಿದ್ದರೆ ಆ ಒಡವೆಗಳು ಹಾಸಿನಿಯ ಬದುಕಿಗೆ ಆಧಾರವಾಗುತ್ತಿತ್ತು ಅಥವಾ ನನ್ನ ಮಗಳ ಮುಂದಿನ ಬದುಕಿಗೆ ದಾರಿಯಾಗುತ್ತಿತ್ತು. ನಾನು ಕಾಲು ಜೋಡಿಸುವುದು ಬೇಡ ಅಂದರೂ ಹಾಸಿನಿ ನನ್ನ ಮಾತು ಕೇಳುತ್ತಿಲ್ಲ. ಒಂದು ವೇಳೆ ಕಾಲು ಜೋಡಿಸಿದರೂ ನಾನು ಹೊರಗಡೆ ಹೋಗಿ ದುಡಿಯುವುದು ಸುಲಭದ ಮಾತಲ್ಲ. ನಾನು ದುಡಿಯಲಾರೆ ಅನ್ನುವುದಕ್ಕಿಂತ ದುಡಿಯಲು ಹಾಸಿನಿ ಖಂಡಿತ ಬಿಡಲಾರಳು ಎಂಬ ಅರಿವು ನನಗೆ ಚೆನ್ನಾಗಿ ಇದೆ. ಮನೆಯಲ್ಲೇ ಕುಳಿತು ಕಾಲ ಕಳೆಯುವವನಿಗೆ ಕಾಲೇಕೆ ಬೇಕು? ಈ ಹಾಸಿನಿಗೆ ಎಷ್ಟು ಹೇಳಿದರೂ ನನ್ನ ಮಾತು ಅರ್ಥವಾಗುತ್ತಿಲ್ಲ. ನಾನೇನು ಮಾಡಲಿ ಎಂದು ದಿನವೂ ಅವನ ಮನಸ್ಸಿನಲ್ಲಿ ಕೊರೆಯುತ್ತಿತ್ತು. ಮನೆಯಲ್ಲಿ ಎಲ್ಲರೂ ಊಟದ ನಂತರ ವಿರಮಿಸುತ್ತಿದ್ದರು. ಕೃಷ್ಣಮೂರ್ತಿ ಏನೋ ಮಾತು ತೆಗೆದರು. ಕೃಷ್ಣಮೂರ್ತಿ, ನನ್ನ ಫ್ರೆಂಡ್ಸ್ ರಘು ಫೋನ್ ಮಾಡಿದ್ದ. ಅದೇ ನೀವು ವಾಸ ಮಾಡ್ತಿದ್ರಲ್ಲ ಆ ಮನೆಯ ಓನರ್ ಕಣಮ್ಮ ಹಾಸಿನಿ. ಅವರು ಆ ಮನೆನ ಮಾರ್ತಿದ್ದಾರಂತೆ. ಅದಕ್ಕೆ ನಿಮಗೆ ಬೇಕಾದರೆ ನೀವೇ ತಗೊಳ್ಳಿ ಅಂತ ಫೋನ್ ಮಾಡಿದರು. ನಮಗೆ ಆದರೆ ಕಡಿಮೆ ಬೆಲೆಗೆ ಕೊಡ್ತಾರೆ ಹಾಸಿನಿ. ನಾವೇ ತಗೊಬೇಕು ಅನ್ನೋದು ಅವರ ಇಚ್ಛೆ. ಅದಕ್ಕೆ ತುಂಬ ಒತ್ತಾಯ ಮಾಡ್ತಿದ್ದಾರೆ. ನನಗಂತೂ ಏನು ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಇದಕ್ಕೆ ನೀವೇನು ಹೇಳ್ತೀರಾ? ಉಷಾ, ನನಗಂತೂ ಬೇಡ ಅನಿಸುತ್ತೆ. ಇರೋದು ಒಬ್ಬ ಮಗಳು. ಅವಳಿಗೆ ಬೇಕಾದಷ್ಟು ಜಮೀನು ನಮಗಿದೆ. ಇನ್ನು ಅಲ್ಲಿ ಹೋಗಿ ಜಮೀನು ತಗೊಂಡ್ರೆ ಅದನ್ನು ನೋಡಿಕೊಳ್ಳೋದು ತೊಂದರೆ. ಇಲ್ಲಿ ಇರೋದನ್ನೇ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ಕೃಷ್ಣಮೂರ್ತಿ, ನೀವಿಬ್ಬರು ಏನಂತೀರಾ ಎಂದು ಮಗಳ ಅಳಿಯನ ಮುಖ ನೋಡಿದರು. ಹಾಸಿನಿಯ ಮನದಾಳದ ಮಾತು. ಇವರಿಗೆ ಇಲ್ಲಿ ಇರೋಕ್ಕೆ ಸಂಕೋಚ ಆಗ್ತಿದೆ. ಆ ಜಾಗ ನಾವು ತಗೊಂಡ್ರೆ ನಾವೇ ಅಲ್ಲಿ ಹೋಗಿ ಇರಬಹುದು. ಅಲ್ಲಿನ ಕೆಲಸ ಎಲ್ಲ ಮೊದಲಿನ ಹಾಗೆ ನಾನೇ ನೋಡ್ಕೊಬಹುದು. ಇಲ್ಲಿ ಇರುವಷ್ಟು ದಿನ ಒಂದಲ್ಲ ಒಂದು ರೀತಿ ಇವರಿಗೆ ಭಾರವಾಗಿಯೇ ಇರಬೇಕು. ಆದರೆ ಈಗ ಜಾಗ ತಗೊಳ್ಳೋಕ್ಕೆ ಹಣ ಬೇಕಲ್ವಾ? ಹಣ ಎಲ್ಲಿಂದ ತರೋದು? ಕತೆ ಮುಂದುವರಿಯುವುದು. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.